ಸರ್ಕಾರಿ ಶಾಲೆಗಳಿಗೂ ಭೇಟಿ ಕೊಡಬೇಕು, ಅಲ್ಲಿ ನನಗೆ ಗೊತ್ತಿರುವಂಥ ವಿಚಾರಗಳನ್ನ ನಿಮಗೆ ತಿಳಿಸ್ಬೇಕು. ಸೊ ನಾನು ಕೇಳ್ಕೊಳ್ಳೋದೇನೆಂದ್ರೆ, ವಿದ್ಯೆ ಜೊತೆಗೆ ಸಂಸ್ಕಾರವನ್ನ ಕಲ್ತ್ಕೊಳ್ಳಿ, ತಂದೆ ತಾಯಿ ಬಗ್ಗೆ ಗೌರವ ಇರಲಿ. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನನ್ನು ಜನ ಪ್ರೀತಿಸ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೂಡ ಸ್ವಲ್ಪ ತಿಳಿಸ್ಕೊಡ್ತೀವಿ. ನಾವು ಮಾಡೋ ಕೆಲಸನ ಪ್ರತಿಯೊಂದು ದೇವ್ರು ನೋಡ್ಬೇಕು, ದೇವ್ರು ನಮ್ಗೆ ಆಶೀರ್ವಾದ ಮಾಡಬೇಕು. ನಾನು ಹೇಳಿದಾಗೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು 5,000 ಜನ ಮಕ್ಕಳು ಓದುವಂತ ಒಂದು ಅದ್ಭುತವಾದಂತ ಉದ್ದೇಶ ಇಟ್ಕೊಂಡು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ಕಾರದ ಅನುದಾನಗಳನ್ನ ತಗೊಳ್ಳದೆ ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ತಗೊಳ್ಳದೆ ಒಬ್ಬ ಟ್ಯಾಕ್ಸಿ ಚಾಲಕ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಷ್ಟು ಜನ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸಿಗ್ತಾ ಇದೆ. ಮಾಡ್ತಾ ಇರ್ತಕ್ಕಂತಹ ಜನಸ್ನೇಹಿ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅವ್ರಗಳಿಗೆ. ಒಬ್ರು ಪುಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು ಸರ್. ನಮ್ಮ ಶಾಲೆಗೆ ಬಂದಿದ್ದಾರೆ, ನಾವು ತುಂಬಾ ಗ್ರೇಟ್. ಇವತ್ತು ನಾವು ಅವರ ಸಂಸ್ಕಾರವನ್ನು ಅಳವಡಿಸಿಕೊಂಡ್ರೆ ಮುಂದೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತವನ್ನೇ ನಾವು ಅಭಿವೃದ್ಧಿಗೊಳಿಸಬಹುದು. ನೋಡಿ, ಇಷ್ಟು ಜನ ಹೇಳ್ಬೇಕಾಗಿದ್ದ ವಿಷಯಗಳು ಮತ್ತೆ ವಿಚಾರಗಳನ್ನ ಒಂದು ಮಗು ಹೇಳ್ತು. ಈ ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು ಅಂತಾನೂ ಒಂದು ಆಸೆ, ಹಾಗಾಗಿ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ತುಂಬಾ ಜನ ಇದ್ದಾರೆ ದಾನಿಗಳು, ಆದ್ರೆ ಕೊಡಬೇಕು ಅನ್ನೋ ಮನಸ್ಸಿದ್ರಷ್ಟೇ ಸಾಲದು, ಅದನ್ನ ಕಾರ್ಯರೂಪಕ್ಕೂ ತರಬೇಕು. ಹೀಗೆ ಇವರು ಸ್ನೇಹಜೀವಿಯಾದಂತಹ ಯೋಗೇಶ್ ಅವರು
ಜನಸ್ನೇಹಿಯಾದಂತಹ ಯೋಗೇಶ್ ಅವರು ನಮ್ಮ ಶಾಲೆಗೆ ಬಂದಿರತಕ್ಕಂಥ ಉದ್ದೇಶವನ್ನು ಕುರಿತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಒಂದೆರಡು ಮಾತನಾಡ್ತಾರೆ. ದಯಮಾಡಿ. ಎಲ್ರಿಗೂ ನಮಸ್ಕಾರಗಳು. ನಮ್ಮದು ಸರ್ಕಾರಿ ಪ್ರೌಢಶಾಲೆ ಗಬ್ಗಲ್. ಸುಮಾರು ಇಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೆ 50 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿದ್ದು ಸುಮಾರು 8 ಜನವಸತಿ ಪ್ರದೇಶಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. ಹೆಚ್ಚು ಕಡಿಮೆ 5 ರಿಂದ 8 ಕಿಲೋಮೀಟರ್ ದೂರದಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. ಮಕ್ಕಳಿಂದ ಮುಂದೆ ಔಟ್ಕಮ್ಸ್ ಬರುವಂತೆ ಪ್ರಯತ್ನ ಪಡೋದು ಅದು ದೊಡ್ಡ ಗುಣ. ಸೊ ಅವರು ಮಕ್ಕಳಲ್ಲಿ ಅವೇರ್ನೆಸ್ ನಾನು ಕೊಡ್ಲಿಕ್ಕೋಸ್ಕರ ಈಗ ಬಂದೀನಿ ಅಂತೆಲ್ಲ ಹೇಳಿದ್ದಾರೆ. ಅವರು ನಾನು ಯೂಟ್ಯೂಬ್ನಲ್ಲಿ ನಿನ್ನೆ ರವಿ ಸರ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಮ್ಮ ಶಾಲೆಗೆ ಮಕ್ಕಳಿಗೆ ಬ್ಯಾಗನ್ನು ವಿತರಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಜನಸ್ನೇಹಿ ಆಶ್ರಮದ ಯೋಗಿ ಸರ್ ಅವರು ಅಂತ ಹೇಳಿ. ನಾನು ಅದಕ್ಕಿಂತ ಮುಂಚೆ ಸರಿಯಾಗಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಯೂಟ್ಯೂಬ್ ಅದನ್ನೆಲ್ಲ ಫಾಲೋ ಮಾಡೋದು ಸ್ವಲ್ಪ ಕಡಿಮೆ, ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವರ ತಂಡದೊಂದಿಗೆ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ನಿಮಗೆ ತುಂಬ ಹೆಸರೇ ತಿಳಿಸುತ್ತೆ ಜನಸ್ನೇಹಿ ಅಂತ ಹೇಳಿ. ಜನಸ್ನೇಹಿ ಅಂದ್ರೆ ಜನಗಳಿಗೆ ಎಷ್ಟು ಸ್ನೇಹಿತರಾಗಿದ್ದಾರೆ ಅಂತ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನ ತುಂಬಾ ನೋಡಿರ್ಬೋದು. ಕೆಲವರು ಇವ್ರ ವಿಡಿಯೋನು ನೋಡಿದಿರಿ. ಎಲ್ಲೋ ಸಿಕ್ಕಿದಂತಹ ವ್ಯಕ್ತಿಗಳು ಅವರಿಗೆ ದಿಕ್ಕಿರೋದಿಲ್ಲ ಅಂತ ವ್ಯಕ್ತಿಗಳನ್ನ ಹುಡುಕಿ ತಮ್ಮ ಆಶ್ರಮ ಕರ್ಕೊಂಡು ಹೋಗಿ. ಎಲ್ಲ ಚೆನ್ನಾಗಿದ್ದೀರಾ? ಮುಖ್ಯವಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಇಷ್ಟಪಡ್ತೀನಿ. ನಾನು ಬಂದಿರೋ ಉದ್ದೇಶ ನಿಮಗೆ ಬ್ಯಾಗ್ ಕೊಡಬೇಕು, ಪುಸ್ತಕಗಳು ಕೊಡಬೇಕು, ಅಥವಾ ನಿಮ್ಗೆ ಅದನ್ನು ತಗೊಳಕ್ಕೆ ಆಗಲ್ಲ, ನಿಮ್ಮ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದಿಲ್ಲ. ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದೆ. ಎಲ್ಲ ಸರ್ಕಾರಿ ಶಾಲೆಗಳಿಗೂ ಭೇಟಿ ಕೊಡಬೇಕು, ಅಲ್ಲಿ ನನಗೆ ಗೊತ್ತಿರುವಂಥ ವಿಚಾರಗಳನ್ನ ನಿಮಗೆ ತಿಳಿಸ್ಬೇಕು. ಜೊತೆಗೆ ನನ್ನ ಕೈಲಾದಷ್ಟು ದೇವರು ನನಗೆ ಕೊಟ್ಟಂತ ಶಕ್ತಿಯಲ್ಲಿ ನಿಮಗೇನಾದರೂ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಬಂದಿರೋದು. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಎಷ್ಟು ಜನ ನಮ್ಮ ಆಶ್ರಮದ ಬಗ್ಗೆ ನೋಡಿದ್ದೀರಾ? ಯಾರಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಇವತ್ತೇ ನೀವು ಮೊಬೈಲ್ಗಳ ಮನೇಲಿ ಇದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಳಲ್ಲಿ ತಾವು ನೋಡ್ಬೋದು. ಬೇರೆ ಬೇರೆ ಯಾವುದೋ ಬೇಡಿರೋ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಒಂದು ಅನಾಥಾಶ್ರಮ ಅಂದ್ರೆ ಹೇಗೆ, ಅನಾಥಾಶ್ರಮ ಯಾಕಿದೆ, ಅನಾಥಾಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಇವತ್ತು ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಕಾಫಿ ತೋಟದಲ್ಲಿ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ, ಬೀಡಿ ಕಟ್ಟಿ ತುಂಬಾ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸಾಕಿದಾರಲ್ವಾ. ಸೊ SLC ವರೆಗೂ ಓದಿಸ್ಬೇಕಂದ್ರೆ ಅವ್ರು ಎಷ್ಟು ಶ್ರಮ ಬಿದ್ದಿದ್ದಾರೆ ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ. ಆದ್ರೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಂಬಿಕೆ ನನಗೆ. ಆದ್ರೂ ಒಂದು ಮಾತು ಹೇಳ್ತೀನಿ, ನಿಮ್ಮ ಏಜಿಂದ ದೊಡ್ಡವರು ಆದ್ಮೇಲೆ ತಂದೆ ತಾಯಿ ಇದ್ರ ಮೇಲೆ ಒಲವು ಕಮ್ಮಿ ಆಗ್ತಾ ಇದೆ. ಈ ರೀತಿ ಆಗಬಾರ್ದು. ಅನಾಥಾಶ್ರಮಗಳು ತಲೆ ಎತ್ತಬಾರ್ದು ಕರ್ನಾಟಕದಲ್ಲಿ. ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಮೊದಲು ವಿದ್ಯೆ ಕಲಿಸೋದಕ್ಕಿಂತ ಮುಖ್ಯವಾಗಿ ವಿದ್ಯೆ ಸ್ವಲ್ಪ ಕಮ್ಮಿ ಆದ್ರೂ ಕೂಲಿ ಕೆಲಸ ಆದ್ರೂ ಮಾಡಿ ಜೀವನ ಮಾಡ್ಬೋದು. ಅಂದ್ರೆ ವಿದ್ಯೆನೇ ಆಗ್ಬಾರ್ದು, ವಿದ್ಯೆ ಇರಬಾರ್ದು ಅಂತ ಅಲ್ಲ. ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಮನುಷ್ಯನಿಗೆ. ಯಾವ ಮನುಷ್ಯನಿಗೆ ತುಂಬಾ ಓದಿರ್ತಾನೆ ಅವನಿಗೆ ಸಂಸ್ಕಾರ ಇರಲ್ಲ. ಸೊ ನಾನ್ ಕೇಳ್ಕೊಳ್ಳೋದೇನಂದ್ರೆ, ವಿದ್ಯೆ ಜೊತೆಗೆ ಸಂಸ್ಕಾರವನ್ನ ಕಲ್ತ್ಕೊಳ್ಳಿ. ತಂದೆ ತಾಯಿ ಬಗ್ಗೆ ಗೌರವ ಇರಲಿ, ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿರ್ಲಿ. ಮುಂದೆ ನೀವೊಂದು ಒಳ್ಳೆ ವ್ಯಕ್ತಿ ಆದಾಗ ಅವರನ್ನ ಬೀದಿಗೆ ಬಿಸಾಡದೆ ನೀವು ನೋಡ್ಕೊಳ್ತೀರಲ್ಲ, ಅದು ನಿಜವಾದ ಸಾಧನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದಿ, ತುಂಬಾ ಕೂಲಿ ಕೆಲಸ ಮಾಡಿ ನಮ್ಮನ್ನ ಸಾಕಿರೋದು. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನನ್ನನ್ನ ಜನ ಪ್ರೀತಿಸ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೂಡ ಸ್ವಲ್ಪ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ನಾನು ಇವತ್ತು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಕೈಲಾದಂತ ಸಹಕಾರವನ್ನ, ಸಹಾಯವನ್ನ, ಸಪೋರ್ಟ್ ಅನ್ನ ಮಾಡ್ಬೇಕಂತ ಬಂದಿರೋದು. ನಾನು ಇಲ್ಲಿ ಬಂದಿದ್ದೀನಿ, ಅದನ್ನೊಂದಷ್ಟು ಫೋಟೋ ತಗೊಂಡು ನಿಮ್ ಜೊತೆ ಇರೋದೆಲ್ಲ ಫೋಟೋ ತಗೊಂಡು ಫೇಸ್ಬುಕ್ ಹಾಕಿ ಲೈಕು, ಕಮೆಂಟ್ಸು, ಫಾಲೋವರ್ಸು ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಮಾಡೋ ಕೆಲಸನ ಪ್ರತಿಯೊಂದು ದೇವ್ರು ನೋಡ್ಬೇಕು, ದೇವ್ರು ನಮ್ಗೆ ಆಶೀರ್ವಾದ ಮಾಡಬೇಕು. ಆದ್ರೆ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀವಿ. ಕಾರಣ ಏನಂದ್ರೆ, ಒಂದಷ್ಟು ಜನಕ್ಕೆ ಮೋಟಿವೇಟ್ ಆಗಲಿ, ಒಂದಷ್ಟು ಜನ ಹೋಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿ ಅನ್ನೋ ಉದ್ದೇಶಕ್ಕಷ್ಟೇ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಕೋಟಿ ಸಂಪಾದನೆ ಮಾಡಿರೋರಿದ್ದಾರೆ, ಬಿಲ್ಡಿಂಗ್ ಕಟ್ಟೋರಿದ್ದಾರೆ. ಸರ್ಕಾರ ಅಂದ್ರೆ ನಾವು ಕರ್ನಾಟಕದ ತುಂಬಾ ಹೋಗಿ ಈ ರೀತಿ ವ್ಯಕ್ತಿಗಳಲ್ಲಿ ಈ ತರ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಶಾಲೆಯ ವಿವರ, ಅವರ ಫೋಟೋ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲೊಂದು ಎಷ್ಟು ಜನ ಓದ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಾವು ನಮ್ಮ ಕೈಲಾದಷ್ಟು, ನಾನು ಹೇಳಿದಾಗೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಒಂದು ಜರ್ನಿ. ಈಗ ನಾವು ಅನಾಥಾಶ್ರಮಗಳು ಬಿಡಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಬರೋಬ್ಬರಿ ಒಂದು 5,000 ಜನ ಮಕ್ಕಳು ಓದುವಂತ ಒಂದು ಅದ್ಭುತವಾದಂತ ಉದ್ದೇಶ ಇಟ್ಕೊಂಡು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಕಡು ಬಡ ಮಕ್ಕಳಿಗೆ ಮಾತ್ರ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಉಚಿತ ಊಟ, ಉಚಿತ ಬಟ್ಟೆ, ಉಚಿತವಾಗಿ ಮಲಗೋದಕ್ಕೆ ವ್ಯವಸ್ಥೆ, 1ರಿಂದ 10ನೇ ತರಗತಿವರೆಗೂ ಉಚಿತವಾಗಿ ಶಿಕ್ಷಣ. ಯಾವುದೇ ರೀತಿ
ಸರ್ಕಾರದ ಅನುದಾನಗಳನ್ನ ತಗೊಳ್ಳದೆ ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ತಗೊಳ್ಳದೆ ಒಬ್ಬ ಟ್ಯಾಕ್ಸಿ ಚಾಲಕ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಷ್ಟು ಜನ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾರೇ ಆಗಿರ್ಬೋದು ಕೂಲಿ ಕೆಲಸ ಮಾಡೋರ ಮಕ್ಕಳನ್ನ ಖಂಡಿತವಾಗಿ ನಮ್ಮ ಒಂದು ಆಶ್ರಮ ಅಲ್ಲ, ಅದು ದೇವರ ಮನೆಗೆ ತಂದು ಬಿಡಬಹುದು. ಅಂತ ಮಕ್ಕಳಿಗೆ ಸಂಪೂರ್ಣವಾದ ನಂಬಿಕೆ ನಮ್ಮ ಮೇಲೆ ನೀವಿಟ್ರೆ ಒಂದು 5,000 ಜನ ವಿದ್ಯಾರ್ಥಿಗಳನ್ನ ಓದಿಸ್ಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ವಯಸ್ಸಾಗಿರೋನ್ನ ನಾವು ನೋಡ್ಕೊಳ್ತೀವಿ, ಒಂದು 6 ತಿಂಗಳು ಇರ್ತಾರೆ, 1 ವರ್ಷ ಇರ್ತಾರೆ, ಆಮೇಲೆ ಅವರು ಕಾಲವಾಗಿ ಹೋಗ್ತಾರೆ. ಆದ್ರೆ ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರ್ಬೇಕಂದ್ರೆ ಒಂದಷ್ಟು ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಅವಾಗ ಅವರು ಈ ದೇಶಕ್ಕೂ ಮಾದರಿ ಆಗ್ತಾರೆ. ಅಂದ್ರೆ ವಿಪರ್ಯಾಸ ಹೇಗಾಗಿದೆ ಅಂದ್ರೆ ನಮ್ಮ ಅನುಕೂಲಕ್ಕೋಸ್ಕರವಾಗಿ, ನಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರವಾಗಿ ಪೇರೆಂಟ್ಸ್ ಗಳ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸಿದ್ರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸರಿ, ಅಷ್ಟು ದೂರದಿಂದ ಒಂದು 300-400 ಕಿಲೋಮೀಟರ್ ಆಗಿದೆ. ನಾವು ಅಷ್ಟು ದೂರದಿಂದ ಜರ್ನಿ ಮಾಡಿ ಇಲ್ಲಿವರೆಗೂ ಬಂದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಸರ್, ಇಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿ ಬಂದಾದ್ರೂ ಕೂಡ ನಾವು ಮಾಡಿರೋ ಕೆಲಸಕ್ಕೆ ಸಾರ್ಥಕತೆ ಸಿಗುತ್ತೆ. ಸೊ ಆ ಒಂದು ಕಾರಣಕ್ಕಷ್ಟೇ. ಆಮೇಲೆ ನಾವು ಮಾಡ್ತಿರೋದು ಏನು ಟೆಸ್ಟ್ ಇಂದ ಬಂದಿದ್ದಾರೆ ಅಥವಾ ಬ್ಯಾಕ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಇವಾಗ ಅವೇರ್ನೆಸ್ ಮುಗೀತು ಅಂತ ಅಲ್ಲ. ಒಂದಷ್ಟು ವಿಚಾರಗಳನ್ನ ನೀವು ಯೋಚನೆ ಮಾಡಿ ಮನೆಗೆ ಹೋದಾಗ ಒಂದಷ್ಟು ವಿಚಾರಗಳ ಬಗ್ಗೆ ಕುತ್ಕೊಂಡು ನೀವು ನಿಮ್ಮಷ್ಟು 10 ನಿಮಿಷ ನಿಮ್ಮ ತಂದೆ ತಾಯಿ, ಈಗ ನಾವು ಇಮೇಜ್ ನಾನು ಕರ್ಕೊಂಡು ಬಂದಿರೋದು, ಇಮೇಜ್ ನೀವು ಹೇಗೆ ಆಗ್ತಿದ್ದೀರೋ ಹಾಗೆ ನಾನು ಕೊಟ್ಟು ಆಗಿರೋದು. ಬಟ್ ಆದ್ರೆ ಅವ್ರ ಕಷ್ಟಗಳು, ಅವ್ರು ಪಟ್ಟಂತ ಬೇರೆ ಮತ್ತೆ ಅವ್ರು ನಿಮ್ಮನ್ನ ಸಾಕೋದಿಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಚೆನ್ನಾಗಿ ಓದ್ಬೇಕು, ಓದಿದ್ರೆ ಮಾತ್ರ ಆಗ್ತಾರಲ್ಲ, ಒಳ್ಳೆ ಸಂಸ್ಕಾರವನ್ನ ಕಲಿಬೇಕು, ಜೊತೆಗೆ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು, ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಈಗ ಬೆಂಗಳೂರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಓದ್ತೀವಿ, ಬಟ್ ಇಲ್ಲೆಲ್ಲ ಆ ತರ ಆಗಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಇರ್ತೀವಿ. ಬೆಂಗಳೂರಲ್ಲಿ ನೋಡ್ಬೇಕು, ಸಣ್ಣ ಮಕ್ಕಳೆಲ್ಲ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಆನ್ಲೈನ್ ಮೀಟಿಂಗ್ ಮತ್ತೊಂದು ಮಕ್ಕಳೆಲ್ಲ ತುಂಬಾ ಹಾಳಾಗ್ತಿದೆ. 60-70% ಮಕ್ಕಳು ಹಾಳಾಗ್ತಿದ್ದಾರೆ. ಅವ್ರನ್ನ ಸರಿ ಮಾಡ್ಬೇಕಂದ್ರೆ ತಂದೆ ತಾಯಿ ಕೈಯಲ್ಲೇ ಇರೋದು, ಬೇರೆ ಯಾರ ಕೈಯಲ್ಲೂ ಇಲ್ಲ. ಸೊ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಸಾಧ್ಯವಾದಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ವ್ಯವಸ್ಥೆ ಸರ್ಕಾರ ಮಾಡ್ಕೊಡ್ತಾ ಇದೆ, ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ, ಚೆನ್ನಾಗಿ ಓದಿ. ನಮ್ಮಂಗಂತೂ ಆಗ್ಬೇಡಿ. ಯಾಕಂದ್ರೆ ನಾವು ಓದ್ದೆ ಇವತ್ತು ಎಷ್ಟು ಕಷ್ಟಪಡ್ತಿದೀವಿ ಅಂದ್ರೆ, 7ನೇ ಕ್ಲಾಸ್ ನಾವು ಓದಿರೋದು, ಎಲ್ಲಾದ್ರೂ ಒಂದು ಒಳ್ಳೆ ಇಲಾಖೆಗೆ ಹೋದಾಗ ಹಂಗೇನಾದ್ರು ಒಂದು ಮಾಡ್ಬೇಕು ಅಂದಾಗ ನಮ್ಗೆ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯ, ಮತ್ತೆ ಅಲ್ಲಿ ಹೋಗಿ ನಿಂತಾಗ ನಾವು ಕೈಗಟ್ಟಿ ನಿಲ್ಬೇಕಾಗಲ್ಲ. ಅಂತ ಒಂದು ದುಸ್ಥಿತಿ ನಿಮ್ಗೆ ಬರಬಾರ್ದು ಅಂದ್ರೆ ನೀವು ಚೆನ್ನಾಗಿ ಓದ್ಬೇಕು, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆದಾಗಿ ಅವ್ರು ಮಾಡ್ತಾ ಇರ್ತಕ್ಕಂತಹ ಜನಸ್ನೇಹಿ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅವ್ರಗಳಿಗೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗಿ. ನಮಸ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವಂತವರಿಗೆ ಈ ನಮ್ಮ ಪುಟ್ಟ ಶಾಲೆಗೆ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೆ ಈ ಒಂದು ದಿನ ಒಂದು ಅದ್ಭುತವಾದ ದಿನ. ಯಾಕಂದ್ರೆ ಒಬ್ರು ಪುಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು ಸರ್ ನಮ್ಮ ಶಾಲೆಗೆ ಬಂದಿದ್ದಾರೆ. ನಾವು ತುಂಬಾ ಗ್ರೇಟೆಸ್ಟ್. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅಂತ ಅವರೇ ನೋಡ್ತಿದ್ದಾರೆ. ಪುಟ್ಟ ಮಕ್ಕಳು ಕಮ್ಮಿ ಜನ ಇದ್ದಾರೆ. ಅಂತ ಶಾಲೆಗೆ ಒಂದು ವಿಸಿಟ್ ಮಾಡಿದ್ದಾರೆ. ಅವರ ಒಂದು ಮನಸ್ಸು, ಆ ಒಂದು ಮೃದು ಮನಸ್ಸಿದ್ದಾರೆ, ಅದು ತುಂಬಾ ದೊಡ್ಡದು. ಅದಕ್ಕೋಸ್ಕರ ನನಗೆ ಅವ್ರ ಸಮಾಜ ಸೇವೆ ಬೇಕಷ್ಟು ಗೊತ್ತಿಲ್ಲ. ಆದ್ರೂ ಏನು ಗೊತ್ತಾ, ಅವರು ಆ ಸಮಾಜ ಸೇವೆ ಮಾಡ್ಬೇಕೆಂದಿದ್ರಲ್ಲ, ಅದು ಅವ್ರ ದೊಡ್ಡ ಮನಸ್ಸು. ಯಾಕಂದ್ರೆ ಈಗಿನ ಕಾಲದ ಜನಗಳಲ್ಲಿ ಆ ಮನಸ್ಸಿರಲ್ಲ. ನಮ್ದಾಯ್ತು ತಾವಾಯ್ತು, ನಮ್ಮ ಸಂಸಾರ ನಮ್ಮ ಮಕ್ಕಳು ಅನ್ನೋದು ಬಿಟ್ರೆ ಬೇರೆ ಮಕ್ಕಳು ಅವ್ರ ಬಗ್ಗೆ ಚಿಂತನೆ ಮಾಡಲ್ಲ. ಈಗ ಅವ್ನ ಮಗು ಬಿದ್ದು ಅನ್ಕೊಳ್ಳಿ, ಅವನ ಮಗ ನಾನೇ ಹೆಲ್ಪ್ ಮಾಡ್ಬೇಕು ಅನ್ನೋ ಭಾವನೆ ಈ ಸಮಾಜದಲ್ಲಿದೆ. ಅಂತ ಸಮಾಜದಲ್ಲಿ ಇವ್ರು ಇಷ್ಟು ದೊಡ್ಡ ಬೆಳವಣಿಗೆಯನ್ನ ಕಂಡಿದ್ದಾರಲ್ಲ, ಅದು ತುಂಬಾ ಗ್ರೇಟ್. ಅವ್ರು ಇವತ್ತೊಂದು ಬಂದಿದ್ದಾರೆ ಅಂದ್ರೆ ಅವರ ಎಷ್ಟೋ ಆದರ್ಶ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರಲ್ವಾ, ಹಾಗೆ ನಾವು ಕೂಡ ಇವತ್ತು ನಾವು ಅವರ ಸಂಸ್ಕಾರವನ್ನು ಅಳವಡಿಸಿಕೊಂಡ್ರೆ ಮುಂದೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತವನ್ನೇ ನಾವು ಅಭಿವೃದ್ಧಿಗೊಳಿಸಬಹುದು. ಇತ್ತೀಚಿನ ದಿನದಲ್ಲಿ ಎಷ್ಟು ಕೆಟ್ಟ ಭ್ರಷ್ಟಾಚಾರಗಳಾಗ್ತಿದೆ. ಅತ್ಯಾಚಾರ ಆಗಿರಬಹುದು, ಮೋಸ, ವಂಚನೆ, ಕಳ್ತನ ಎಲ್ಲ ಆಗ್ತಿದೆ. ಇದಕ್ಕೆ ಕಾರಣ ಏನು? ಈಗಿನ ಪ್ರಜೆಗಳು. ಈ ಪ್ರಜೆಗಳಲ್ಲಿ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಮಕ್ಕಳಾಗಿ ನಾವು ಒಳ್ಳೆ ಸಂಸ್ಕಾರವನ್ನು ತುಂಬಿದ್ರೆ ಈಗ ಆಗೋ ಚಾನ್ಸೇ ಇಲ್ಲ. ಹೆಣ್ಮಕ್ಳು ಫ್ರೀಯಾಗಿ ಓಡಾಡಬಹುದು, ಕಳ್ತನ ಆಗಲ್ಲ, ಭಯನೇ ಇರಲ್ಲ, ಮಕ್ಕಳಿಗೆ ಫ್ರೀಡಮ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸಮಾಜ ಸೇವೆ ಮಾಡ್ತಿದ್ದಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಹಾಗೆ ಅವರು ಎಷ್ಟೋ ಅನಾಥ ಮಕ್ಕಳಿಗೆ ಒಂದು ಜೀವನವನ್ನು ರೂಪಿಸ್ಕೊಟ್ಟಿದ್ದಾರೆ. ನನಗೇನೋ ತಂದೆ ತಾಯಿ ಇದ್ದಾರೆ, ನಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಅಂತ ನಿಮಗೆ ಕಷ್ಟದ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ತಂದೆ ತಾಯಿ ಬ್ಯಾಗ್, ಬುಕ್ಕು ಎಲ್ಲ ಕೇಳಿದರೆ ತಂದು ಕೊಡ್ತಾರೆ. ಯಾಕಂದ್ರೆ ಅವ್ರು ನಿಮ್ಮನ್ನ ಸಾಕಿರ್ತಾರೆ, ಬೆಳೆಸಿರ್ತಾರೆ. ಅವರು ನಿಮ್ಮನ್ನೇ ಒಂದು ಆಸ್ತಿಯಾಗಿ ಬದಲಾಯಿಸಬೇಕು ಅಂತ ಅನ್ಕೊಂಡಿರ್ತಾರಲ್ವಾ. ಆದ್ರೆ ಅವ್ರು ಸಾಕ್ತಿರುವಂತ ಮಕ್ಕಳಿದಾರಲ್ವಾ, ಅನಾಥಾಶ್ರಮದಲ್ಲಿರುವಂತ ಮಕ್ಕಳಿಗೆ ಪಾಪ ತಂದೆ ತಾಯಿ ಇರಲ್ಲ. ಆ ಒಂದು ಮಕ್ಕಳಿಗೆ ಆಶ್ರಯ ನೀಡ್ತಿರೋ ಒಬ್ಬ ವ್ಯಕ್ತಿಯ ಮನಸ್ಸು ತುಂಬಾ ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ನಾವು ಅವರ ಒಂದು ಈ ಒಂದು ಪುಣ್ಯ ಕಾರ್ಯಕ್ಕೆ ಸಲಹೆನ ಕೊಡಬೇಕು. ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದಾಗ ನಮ್ಮ ಕರ್ನಾಟಕ ಹಾಗೆ ಇಡೀ ಭಾರತ
ಪ್ರಜೆಗಳು ಬೆಳೆದು ಈ ಒಂದು ಭಾರತವನ್ನು ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನನ್ನ ಎಲ್ಲರ ಪರವಾಗಿ ಟೀಚರ್ಸ್ ಹಾಗೆ ಸ್ಟೂಡೆಂಟ್ಸ್ ಮತ್ತು ನನ್ನ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದವನ್ನು ಹೇಳ್ತಾ ನೋಡಿ, ಇಷ್ಟು ಜನ ಹೇಳ್ಬೇಕಾಗಿದ್ದ ವಿಷಯಗಳು ಮತ್ತೆ ವಿಚಾರಗಳನ್ನ ಆ ಒಂದು ಮಗು ಹೇಳ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಹ್ಯಾಟ್ಸಪ್ ಅಮ್ಮ. ತುಂಬಾ ವಿಚಾರಗಳು ತುಂಬಾ ತಿಳ್ಕೊಂಡಿದ್ಯಾ. ನಿಮ್ಮ ಜೀವನದ ಒಳ್ಳೆ ವ್ಯಕ್ತಿ ಆಗ್ತಾ ಒಳ್ಳೆದಾಗಿ ನಿಮ್ಗೆ ಯಾವ್ದೋ ಬೆಸ್ಟ್ ಮಾ. ಥ್ಯಾಂಕ್ ಯು. ನಮಸ್ಕಾರ. ಮತ್ತೆ ನಾನು ಸರ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋ ಒಂದು ಮೂಲೆಯಲ್ಲಿರೋ ನಮ್ಮ ಶಾಲೆಗೆ ನೀವು ಭೇಟಿ ನೀಡೋದಂತೂ ದೊಡ್ಡ ವಿಷಯನೇ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ಚಿಕ್ಕಮಗಳೂರಲ್ಲಿ ಎಷ್ಟು ದೂರದಿಂದ ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ದೀರಲ್ಲ. ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು, ಅಂದ್ರೆ ಒಂದು ಬಡ ಮಕ್ಕಳನ್ನ ಬೆಳೆಸ್ಬೇಕು, ಮತ್ತೆ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ನೀಡಿಸ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ತನವನ್ನು ಇಟ್ಕೊಂಡಿದ್ದೀರಲ್ಲ. ಅದಕ್ಕೋಸ್ಕರ ನಾನು ಹ್ಯಾಟ್ಸಪ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೀವು ಎಷ್ಟೊಂದು ಅನಾಥ ಮಕ್ಕಳು ಮತ್ತೆ ಅನಾಥರಿಗೆ ತುಂಬಾ ಆಶ್ರಯನ ನೀಡಿದ್ದೀರ ಅಂತ ನಾನು ಕೇಳಿದ್ದೀನಿ. ಒಂದ್ಸತಿ ಮೊಬೈಲಲ್ಲಿ ನೋಡಿದ್ದೆ ನಿಮ್ಮ ವಿಡಿಯೋನ. ನಾನು ಇಷ್ಟೊಂದರ ಅಂದ್ರೆ ಈ ಕಾಲದಲ್ಲಿ ಅಂದ್ರೆ ಕಲಿಯುಗದಲ್ಲಿ ನಾನು ಕೇಳಿರೋ ಪ್ರಕಾರ ಎಲ್ಲರೂ ಅಷ್ಟೇ ಬರೀ ನಮ್ಮ ವಿಷಯ ಸಾಕು, ನಮ್ಗೆ ಒಳ್ಳೇದಾದ್ರೆ ಸಾಕು, ಬೇರೆಯವ್ರಿಗೆ ಏನಾದ್ರೆ ನಮಗೆ ಯಾಕೆ, ನಾವು ಫಸ್ಟ್ ಉದ್ಧಾರ ಆಗೋಣ ಅನ್ನೋ ತರ ಯೋಚನೆ ಮಾಡ್ತಾರೆ. ಆದ್ರೆ ಈ ಒಂದು ಕಾಲದಲ್ಲಿ ನೀವು ಎಲ್ಲ ಜೊತೆ ನಾವು ಬೆಳೆಯೋ ಜೊತೆ ಎಲ್ಲರೂ ಬೆಳೆಸೋಣ ಅಂತ ಯೋಚನೆ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಮ ಒಂದು ಒಳ್ಳೆ ಗುಣ ಹೀಗೇನೆ ಮುಂದುವರಿತಾ ಇರಲಿ. ನೀವು ಇನ್ನೂ ಬಡ ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಇನ್ನೂ ಅನಾಥರಿಗೆ ಇನ್ನೂ ಸಹಾಯ ಮಾಡುವಂತ ಶಕ್ತಿ ಆ ದೇವ್ರು ನಿಮಗೆ ಕೊಡ್ಲಿ ಅಂತ ಬೇಡ್ಕೊಂತೀನಿ. ಹಾಗೇನೆ ಈಗ ಭ್ರಷ್ಟಾಚಾರಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳಿದ್ರು ಕೀರ್ತನ. ಹಾಗೆ ಈ ಒಂದು ಭ್ರಷ್ಟಾಚಾರಗಳನ್ನ ಕಡಿಮೆ ಮಾಡೋದಕ್ಕೆ ನಾನೊಬ್ಳು ಆಗಿರ್ಬೋದು, ಹಾಗೆ ಸರ್ ಒಬ್ರು ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ಇಷ್ಟನ್ನು ಯೋಚನೆ ಮಾಡಿದ್ರೆ ಸಾಲಲ್ಲ. ಇಡೀ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಎಲ್ಲ ಮಕ್ಕಳು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳು ಅಂತಲ್ಲ, ಈಗಿನ ಒಂದು ಯುವಕರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕೈಯಲ್ಲೇ ಈ ದೇಶದ ಅಭಿವೃದ್ಧಿ ನಿಂತಿದೆ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಶಾಲೆ ಅಭಿವೃದ್ಧಿ ಆದ್ರೆ ಸಾಕು, ನಮ್ಮ ಒಂದು ಊರ ಅಭಿವೃದ್ಧಿ ಆದ್ರೆ ಸಾಕು ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ಯಾಕಂದ್ರೆ ಈ ಶಾಲೆ ಇದೆ ಅಂದ್ರೆ ಇದು ಒಂದು ಜಿಲ್ಲೆಯಲ್ಲಿದೆ, ಇದು ಒಂದು ರಾಜ್ಯದಲ್ಲಿದೆ, ಇದು ಒಂದು ದೇಶದಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೇನೆ ನಾವು ಈ ದೇಶನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಅದಕ್ಕೆ ಸತತವಾದ ಪ್ರಯತ್ನವನ್ನು ಕೂಡ ಮಾಡ್ಬೇಕಾಗುತ್ತೆ. ಸುಮ್ಮನೆ ಅನ್ಕೊಂಡ್ರೆ ಸಾಲಲ್ಲ. ಇವಾಗ ಹೇಗೆ ನಾವು ಪರೀಕ್ಷೆಯಲ್ಲಿ ನಾನು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ. ನಾವು ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ಅದಕ್ಕೋಸ್ಕರ ಅಷ್ಟಾಗೆ ಓದ್ಬೇಕು. ಹಾಗೇನೆ ಸರ್ ತುಂಬಾ ಒಂದು ಸಹಾಯಗಳನ್ನ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಈಗಿನ ಸಹಾಯಗಳು ಹೆಚ್ಚಾಗ್ತಾ ಇರ್ಲಿ, ನಿಮ್ ಕೈಯಿಂದ ಇನ್ನೂ ತುಂಬಾ ಮಕ್ಕಳಿಗೆ ಸಹಾಯಗಳು ಆಗ್ತಾ ಇರ್ಲಿ, ಒಳ್ಳೇದಾಗ್ತಿರ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಮ ಒಂದು ಮನಸ್ಥಿತಿ ಅಂತಾನೆ ಎಲ್ಲರಿಗೂ ಈ ಮನಸ್ಸು ಬರಲಿ ಅಂತ ಕೇಳ್ತೀನಿ. ನಿಮ್ಮ ಒಂದು ಒಳ್ಳೆ ಗುಣ ಆಗಿರ್ಬೋದು, ನನಗೆ ಬಹಳ ಇಷ್ಟ ಆಯಿತು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಯಾರೋ STMC ಅವರು ಬ್ಯಾಗ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ. ನೀವು ಅಂತ ನಂಗೆ ಗೊತ್ತಿರಲಿಲ್ಲ, ಅಲ್ಲಿ ಬಂದಾಗಲೇ ನೋಡಿದ್ದು. ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ಈ ಒಂದು ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಸಹಾಯದ ಗುಣಗಳು ಹೆಚ್ಚಾಗಬೇಕು ಅಂತಾನೆ ಹೇಳ್ಬಹುದು. ಹಾಗೇನೆ ನಾವು ಒಂದು ಈ ಸಹಾಯಗಳ ಗುಣಗಳನ್ನ ಹೆಚ್ಚು ಮಾಡಿಸ್ಕೋಬೇಕಂದ್ರೆ ನಮ್ಮಲ್ಲಿ ಒಳ್ಳೆತನ ಬರಬೇಕು. ಆ ಒಳ್ಳೆತನ ನಾವಾಗೆ ಕಲ್ತ್ಕೊಳಕ್ಕಾಗಲ್ಲ, ಬೇರೆಯವ್ರನ್ನ ನೋಡಿ ಕಲಿಬೇಕು. ನಾವು ಈಗಿನ ಚಿಕ್ಕ ಮಕ್ಕಳು ದೊಡ್ಡವ್ರನ್ನ ನೋಡಿ ಕಲಿಬೇಕು. ದೊಡ್ಡವ್ರು ಕಲಿಬೇಕಂದ್ರೆ ಹೇಗೆ ಕಲಿಯೋದು, ಅವರು ಇನ್ನೂ ದೊಡ್ಡವ್ರನ್ನ ನೋಡಿ ಕಲಿಬೇಕು. ಹಾಗೇನೆ ಈ ಒಳ್ಳೆ ಕೆಲಸ ಮಾಡಕ್ಕೆ ಏಜ್ ಇಂಪಾರ್ಟೆಂಟ್ ಅಂತ ಏನೂ ಇಲ್ಲ, ಯಾರು ಬೇಕಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಹಾಗೇನೆ ಇಂಥ ಒಂದು ಒಳ್ಳೆ ಕೆಲಸಗಳು ಮುಂದಿನ ಪೀಳಿಗೆ ಇನ್ನೂ ಹೆಚ್ಚಾಗ್ತಾ ಹೋಗ್ಲಿ. ಹಾಗೇನೆ ಇನ್ನು ನಮ್ಮ ರಾಜ್ಯಗಳು ನಮ್ಮ ದೇಶಗಳ ಅಭಿವೃದ್ಧಿ ಇದೆ, ಇನ್ನು ಅಭಿವೃದ್ಧಿಗಳೇ ಹೋಗ್ತಾನೆ ಇದೆ, ಇನ್ನೂ ಅಭಿವೃದ್ಧಿ ಕಡೆ ಮುಟ್ಟಿಲ್ಲ. ಹಾಗೇನೆ ಈ ಒಂದು ನಮ್ಮ ದೇಶ ನಮ್ಮ ರಾಜ್ಯ ಅಭಿವೃದ್ಧಿಯನ್ನು ಬೇಗನೆ ಮುಟ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಇನ್ನೂ ಬೆಳೀಲಿ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ನಮ್ಮ ಸರ್ಕಾರಿ ಶಾಲೆ ಇನ್ನೂ ಹೆಚ್ಚಾಗಿ ಗುರುತಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡೋದಾದ್ರೆ ಬರೀ ಈ ಪ್ರೈವೇಟ್ ಸ್ಕೂಲ್ಗಳೇ ಹೆಚ್ಚಾಗ್ತಾ ಇದೆ. ನಮ್ಮ ಸ್ಕೂಲಲ್ಲಿ ನೋಡ್ಬೋದು, ಫಸ್ಟ್ 140 ಸ್ಟ್ರೆಂತ್ ಇದ್ದ ಸ್ಕೂಲು ಈಗ 60 ಜನ 30 ಜನಕ್ಕೆ ಬಂದಿದೆ. ಇಂಥ ಒಂದು ಶಾಲೆಗಳು ಬೆಳಿಬೇಕು, ಮತ್ತೆ ಇಂಥ ಒಂದು ಶಾಲೆಗಳಿಗೆ ಇನ್ನೂ ಕೊಡುಗೆಗಳು ಹೆಚ್ಚಾಗಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನನ್ನ ಒಂದು ಈ ಮಾತುಗಳನ್ನ ಕೇಳಿಸ್ಕೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಇರೋ ನಮ್ಮ ಶಾಲೆನ ಗುರುತಿಸಿ ನಮ್ಗೆ ಬ್ಯಾಗ್ಗಳನ್ನ ವಿತರಿಸ್ತಿರೋಂತಹ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಬ್ರಿಲಿಯಂಟ್ ಅಂತ ಕೇಳಿದ್ದೆ, ಕಣ್ಣಾರೆ ನೋಡ್ತಿದ್ದೀನಿ.
ನೋಡಿ ಎಷ್ಟೋ ಜನ ಹೋಗ್ತೀರಾ ಯಾವುದೋ ಬೇಡದಿರೋದಕ್ಕೆ ಲಕ್ಷ ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಮಕ್ಕಳನ್ನ ಸೇರಿಸೋದನ್ನ ನೋಡಿದ್ದೀನಿ. ಬಟ್ ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಗು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೆ, ಜೊತೆಗೆ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಇಷ್ಟು ವಿಚಾರಗಳನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿರ್ತಕ್ಕಂಥ ಶಿಕ್ಷಕರು. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಆದರೂ ನಿಮ್ಮ ಪಾದಗಳಿಗೆ ನಮಸ್ಕಾರಮ್ಮ. ತುಂಬಾ ಚೆನ್ನಾಗಿ ಮಕ್ಕಳಿಗೆ ವಿಚಾರಗಳನ್ನ ತಲುಪಿಸಿದಿರಿ. ನಮ್ಗೆಲ್ಲರಿಗೂ ಒಳ್ಳೇದಾಗಿ ಕೊಡಿ. ಡ್ರೈವರು ಅಂತ. ಬಟ್ ನಿಮ್ಗೆ ಟ್ಯಾಕ್ಸಿ ಓಡಿಸ್ತಾ ಅಂದ್ರೆ ಈ ವೃದ್ಧಾಶ್ರಮ ನಡೆಸಬೇಕು ಅಥವಾ ಅನಾಥಾಶ್ರಮ ನಡೆಸಬೇಕು ಅಂತ ಹೇಗೆ ಬಂತು? ಇವಾಗ ನೋಡಿ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು. ನಾನೊಬ್ಬ ಟ್ಯಾಕ್ಸಿ ಡ್ರೈವರು, ನಮ್ಗೆ ಊಟನೇ ಇರಲಿಲ್ಲ ಸರ್. ಇದು ಎಲ್ಲ ಜೀವನದಲ್ಲೂ ಆಗಿರುತ್ತೆ. ಇದನ್ನ ನಾನು ಹೇಳಿದಾಗ ಅದೇನು ವಿಶೇಷ ಅಲ್ಲ. ಇವರು ಕೂಡ ಊಟ ಇಲ್ಲದೆ ಕಷ್ಟಪಟ್ಟಿರ್ತೀರಾ, ನೀವು ಕೂಡ ಊಟ ಇಲ್ಲದೆ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿರ್ತೀರಾ. ಆದ್ರೂ ಕೂಡ ನಾನು ಟ್ಯಾಕ್ಸಿ ಓಡಿಸಿ ನನ್ನ ಜೀವನವನ್ನು ಆರಂಭ ಮಾಡಿದಾಗ ರಸ್ತೆ ಬದಿಗಳಲ್ಲಿ, ಬೀದಿಗಳಲ್ಲಿ ಅನಾಥವಾಗಿ ಭಿಕ್ಷೆ ಬೇಡೋರ್ನ ನೋಡ್ತಾ ಇದ್ದೆ, ಅನಾಥವಾಗಿ ಮಲಗಿರೋರ್ನ ನೋಡ್ತಾ ಇದ್ದೆ. ಆದ್ರೆ ನಾನು ದುಡಿತಾ ಇದ್ದಿದ್ದು ಅವತ್ತು 200ರಿಂದ 300, 300ರಿಂದ 1000. ಆ 1000 ರೂಪಾಯಿಲಿ ಒಂದು 5 ರೂಪಾಯಿ ಡೀಸೆಲ್ ಖರ್ಚಾಗ್ತಿತ್ತು, ಒಂದು 200 ರೂಪಾಯಿ, 300 ರೂಪಾಯಿ ಗಾಡಿ EMI ಅಂತ ಹೋಗ್ತಿತ್ತು, ಉಳಿತಿದ್ದೆ 100, 200. ಅದ್ರಲ್ಲಿ ಏನ್ ಸಹಾಯ ಮಾಡ್ಬೇಕಂತ ನನ್ನ ಕೈ ಖಂಡಿತ ಸಾಧ್ಯ ಇರಲಿಲ್ಲ. ಆದ್ರೆ ಸಹಾಯ ಮಾಡ್ಬೇಕನ್ನೋ ಮನ್ಸಿತ್ತು. ಆದ್ರೆ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಬೀದಿ ಬದಿಯಲ್ಲಿ ಮಲಗುವಂತ ವ್ಯಕ್ತಿಗಳಿಗೆ ಒಂದು ಬಾಟಲ್ ನೀರು, ಒಂದು ಪ್ಯಾಕೆಟ್ ಊಟ ಅಷ್ಟೇ ಕೊಡ್ತಾ ಇದ್ದಿದ್ದು. ಆದ್ರೆ ಆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು ಒಂದು ಮಾತು, ದೇವ್ರು ನಿನ್ನ ಚೆನ್ನಾಗಿರ್ಲಿ, ದೇವ್ರು ನಿಮ್ಗೆ ಆರೋಗ್ಯ ಕೊಡ್ಲಿ, ದೇವ್ರು ನಿಮ್ಮನ್ನು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇದ್ರು. ಆ ಒಂದು ಆಶೀರ್ವಾದದ ಶಕ್ತಿ, ಆ ಬೀದಿಯಲ್ಲಿ ಮಲಗಿದಂತ ವ್ಯಕ್ತಿಗಳ ಒಂದು ಆಶೀರ್ವಾದದಿಂದ ಇವತ್ತು 140 ಜನ ಬೀದಿಯಲ್ಲಿ ಮಲಗೋ ಅನಾಥರು ಅಂತ ಯಾವಾಗಲೂ ಹೇಳಕ್ ಇಷ್ಟಪಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರನ್ನ ದೇವ್ರ ಮಕ್ಕಳು ಅಂತ ನಾನು ಹೇಳ್ತೀನಿ. ಅಂತ ಒಂದು ದೇವ್ರ ಮಕ್ಕಳು ಬರೋಬ್ಬರಿ 130-140 ಜನ ಇದ್ದಾರೆ ಅಂದ್ರೆ ಅವತ್ತು ಒಂದು ತಾಯಿ ಹೇಳಿದ ಮಾತು ನನಗೆ ಚೆನ್ನಾಗಿ ಇವತ್ತಿಗೂ ನಾನು ನೆನ್ಸ್ಕೊಳ್ತಾ ಇರ್ತೀನಿ ಸರ್. ಬೀದಿಯಲ್ಲಿ ಒಬ್ರು ಅಜ್ಜಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಭಿಕ್ಷೆ ಬೇಡುವಂತ ಸಂದರ್ಭದಲ್ಲಿ ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಟ್ಯಾಕ್ಸಿ ಓಡಿಸುವಂತ ಸಂದರ್ಭ ನಾನು ಅಷ್ಟು ದೂರದಲ್ಲಿ ಕೂತಿದ್ದೆ ಸರ್. ಟ್ಯಾಕ್ಸಿ ಬಾಡಿಗೆ ಸಿಕ್ಕಿರ್ಲಿಲ್ಲ, ಸುಮ್ಮನೆ ಕೂತಿರುವಂತ ಸಂದರ್ಭ ಒಂದು ತೆಲ್ಲ ಗಾಡಿಯಲ್ಲಿ ಊಟ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹತ್ರ ಅಜ್ಜಿ ಬಂದು ಏನ್ ಕೇಳಿದ್ರು ಅಂದ್ರೆ ಊಟ ಕೇಳಿದ್ರು. ಊಟ ಕೊಟ್ಟಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ಅಜ್ಜಿ ಬೇಜಾರಾಗಿ ಬಂದು ಒಂದ್ ಕಡೆ ಕೂತ್ಕೊಂಡು ನನಗೆ ಅದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೆ. ನನ್ನ ಗ್ಲಾಸಲ್ಲಿ ಇಳಿದ್ಬಿಟ್ಟು ಹೋಗಿ ಊಟ ತಗೊಂಡು ಬಂದೆ. ಊಟ ಮತ್ತೆ ನೀರು ಕೊಟ್ಟು ಊಟ ಮಾಡೋರ್ಗು ಸುಮ್ಮನೆ ಕೂತ್ಬಿಟ್ಟು ಊಟ ಆದ್ಮೇಲೆ ಕೇಳಿದೆ, ಅಜ್ಜಿ ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆದ್ರೂ ಭಿಕ್ಷೆ ಬೇಡ್ತಾ ಇದ್ದೀರಲ್ಲ ಯಾಕೆ ಅಂತ. ಆದ್ರೆ ಅಜ್ಜಿ ನೇರವಾಗಿ ಒಂದೇ ಮಾತು ಹೇಳಿದ್ರು, ಮುಂದೆ ನನ್ನ ಮಗನಿಗೆ ಬರುವಂತ ಕಷ್ಟನ ನನಗೆ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಮಕ್ಳಿಗೆ ಬರಬಾರ್ದು ಅಂತ ಕಷ್ಟ, ಆ ಕಷ್ಟಕ್ಕೋಸ್ಕರ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ. ಅರ್ಥ ಆಯ್ತು ಈ ಮಾತು ಯಾರಿಗಾದ್ರು? ನನಗೂ ಅರ್ಥ ಆಗಿರ್ಲಿಲ್ಲ. ಸಂಜೆ ಮನೆಗೆ ಹೋದ್ಮೇಲೆ ಅರ್ಥ ಆಗಿದ್ದು ಏನಂದ್ರೆ ತಾಯಿ ಹೃದಯ ಮಕ್ಕಳು ಎಂಥದ್ದೇ ಪರಿಸ್ಥಿತಿ ಬಂದ್ರು ಅವರಿಗೆ ಕಷ್ಟದ ಪರಿಸ್ಥಿತಿ ಬರಬಾರ್ದು ಅಂತ ಬೇಡ್ಕೊಳ್ತಾರೆ. ಆದ್ರೆ ತಂದೆ ತಾಯಿ ದಿನ ಬೀದಿಗೆ ತನ್ನ ಮಕ್ಕಳು ತಿಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಬಹಳ ಬೇಜಾರಾಗುತ್ತೆ. ಆ ತಾಯಿ ಹೇಳಿದ ಒಂದೇ ಒಂದು ಮಾತು, ನೋಡಿ ನನ್ನ ಮಕ್ಕಳಿಗೆ ಮುಂದೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಮನಸ್ಸು ಎಷ್ಟು ದೊಡ್ಡದು, ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಎಷ್ಟು ದೊಡ್ಡದು. ನಮ್ಗೆ ಎಷ್ಟದೇ ಪರಿಸ್ಥಿತಿ ಬಂದ್ರು ನಮ್ಮ ತಂದೆ ತಾಯಿ ಮಾತ್ರ ನಮ್ಗೆ ಕೆಟ್ಟದ್ದು ಬಯಸಲ್ಲ, ಯಾವತ್ತಿದ್ರು ಒಳ್ಳೇದೇ ಬಯಸೋದು. ಸೊ ಹಾಗಾಗಿ ಈ ಸಮಾಜ ಸೇವೆನ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಒಂದು 3 ಜನ ಕರ್ಕೊಂಡ್ಬಂದು ಶುರು ಮಾಡಲಿಲ್ಲ. ನನ್ನ ಕೈಲಾದಂಥ ಸಣ್ಣ ಸೇವೆನ ಮಾಡ್ತಾ ಹೋದೆ. ಇವತ್ತು ಅಷ್ಟು ಹೆಮ್ಮರವಾಗಿ ಬೆಳೆದಿದೆ. ಈ ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು ಅಂತನೂ ಒಂದು ಆಸೆ. ಹಾಗಾಗಿ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಪ್ರಯತ್ನ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಅದೆಷ್ಟು ಮಟ್ಟಿಗೆ ನನಗೆ ಸಪೋರ್ಟ್ ಸಿಗುತ್ತೆ, ಅದೆಷ್ಟು ಮಟ್ಟಿಗೆ ನಾನು ಒಂದಷ್ಟು ಜನ ಸರ್ಕಾರಿ ಶಾಲೆಗಳಿಗೆ ಹೋಗೋಕ್ಕಾಗಿತ್ತು ನನಗೆ ಗೊತ್ತಿಲ್ಲ. ಬಟ್ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಪಡ್ತೀನಿ. ಒಳ್ಳೆಯದು, ಥ್ಯಾಂಕ್ ಯು. ಈಗ ಜನಸ್ನೇಹಿ ಯೋಗೇಶ್ ಅವರು ಎಲ್ಲ ಶಾಲೆ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಗೆ ಬಂದಿದ್ದಾರೆ, ಮಕ್ಕಳಿಗೆ ಬ್ಯಾಗ್ ಕೊಡಬೇಕು ಅಂತ. ಇದ್ರ ಉದ್ದೇಶ ಏನು ಅಂತ ನಿಮ್ಗೆ ಹೇಳಿದ್ರು. ಜೊತೆಗೆ ಇನ್ನೊಂದು ಆಸೆ ಏನು ಅಂತಂದರೆ, ನಾನೊಬ್ಬನೇ ಇಲ್ಲ, ಈ ರಾಜ್ಯದಲ್ಲಿ ತುಂಬ ಜನ ಇದ್ದಾರೆ ದಾನಿಗಳು. ಆದರೆ ಕೊಡಬೇಕು ಅನ್ನೋ ಮನಸ್ಸಿದ್ರಷ್ಟೇ ಸಾಲದು, ಅದನ್ನು ಕಾರ್ಯರೂಪಕ್ಕೂ ತರಬೇಕು. ಆ ಕೆಲಸವನ್ನು ನಮ್ಮ ಶಾಲೆಯಲ್ಲಿ ಮೊದಲಿಗೆ ಸರ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಶಾಲೆಗಳಲ್ಲೂ ಕೂಡ ಬೇರೆ ದಾನಿಗಳಿದ್ರೆ ಇವರೇ ಬರಬೇಕು ಅಂತ ಅಲ್ಲ, ಯಾರಿಂದಾದರೂ ಅನುಕೂಲ ಆಗಲಿ, ಒಟ್ಟಾರೆ ಮಕ್ಕಳಿಗೆ ಅನುಕೂಲ ಆಗಲಿ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅವಶ್ಯ ಇರ್ತಕ್ಕಂತಹ ವಸ್ತುಗಳು ತಲುಪಲಿ ಅಂತ ಆಶಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
ಸ್ವಲ್ಪ ಹಿಂದೆ ಬಾಣ. Come back. Free birthday plan. ಮುಂದೆ ಹಂಗೆ ಹಿಂದೆ ಹೋಗ್ತೀನಿ. ಹೋಗಿ ಫುಲ್ ಹಿಂದೆ ಬಾ. ಹೋಗಿ ನಿಮ್ಮ ಪಡೆ ಹೋಗಿ. ಕಮ್ ಬ್ಯಾಕ್. ಓಕೆ. ಇಲ್ಲಿ ಮೈಕಿಂದು ತಗೊಂಡ್ರಾ? ಮೈಕ್ ತೆಗ್ದು ತಗೊಳ್ಳ ಹಿಂದೆ ಬ್ಯಾಗ್ ಹಂಗೆ ಜೋಡಿಸ್ಕೊಂಡ್ರಣ ಅರ್ಬೇಣ. ಇದೆ ಕಲರು ಒಳ್ಳೆ ಯೂಸ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಬ್ಯಾಗ್ ಎಲ್ಲ ಹಾಳು ಮಾಡಬೇಡಿ. ಜಿಪ್ಗಳೆಲ್ಲ ಎಳೆಯೋದು. ಹಿಂದೆ ಬಾ. ಬರ್ತೀನಿ ಸರ್. ಓಕೆನಾ?
ಈ ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಟಿ ಆದಿವಾಣಿಯಲ್ಲಿ ಒಂದು ವಿಶೇಷ ಒಂದು ಕಾರ್ಯಕ್ರಮ ನಡೀತಾ ಇದೆ. ವಿಶೇಷ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪರಿಚಯ ನಿಮಗೆ ಕೆಲವರಿಗೆ ಈಗಾಗಲೇ ಆಗಿದೆ, ಇನ್ನಷ್ಟು ಕೆಲವರಿಗೆ ಈಗ ನಂತರದಲ್ಲಿ ಆ ಒಂದು ಪರಿಚಯ ಆಗತ್ತೆ. ನೂರಾರು ಸಾವಿರಾರು ಜನ ನಿರಾಶ್ರಿತರಿಗೆ ದಾರಿದೀಪವನ್ನ ನೀಡೋದ್ರ ಮೂಲಕ ಅವರಿಗೆ ಅವರ ಒಂದು ಬದುಕಿಗೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಅವರ ಬದುಕಿಗೆ ಒಂದು ನಾಂದಿಯಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಈಗ ನಿಮ್ಮೆಲ್ಲರ ಕಣ್ಮುಂದೆ ವೇದಿಕೆಯನ್ನ ಹಂಚಿಕೊಳ್ಳುತ್ತಿದ್ದಾರೆ. ಶ್ರೀಯುತ ಅವರ ಹೆಸರನ್ನ ನಾನು ಕೊನೆಗೆ ಹೇಳೋಣ ಅಂತ ಇಷ್ಟಪಟ್ಟೆ. ಬೇರೆ ಜನಸ್ನೇಹಿ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಯೋಗೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಹಾಗೇನೆ ವಿಪತ್ತು ನಿರ್ವಹಣಾ ಸಂಘದ ಸದಸ್ಯರಾದಂತ ಹಾಗೆ ನಮ್ಮ SDMCಯ ಅಧ್ಯಕ್ಷರಾದಂತಹ ರವಿ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ವಿಪತ್ತು ನಿರ್ವಹಣಾ ಹಾಗೂ ಧರ್ಮಸ್ಥಳ ಸಂಘದ ಸದಸ್ಯರಾದಂತ ಸುಮತಿ ಮೇಡಮ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಕವಿತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ದಾರಿಯನ್ನು ತೋರಿ ಪ್ರೀತಿಸು, ಜಾರಿ ಬಿದ್ದ ಮನುಷ್ಯರನ್ನು ದಾರಿಗೆ ತಂದಿರಿಸು, ಬದುಕಿನ ದಾರಿಯನ್ನು ಓ ಜ್ಞಾನವೇ, ಓ ಜ್ಞಾನವೇ, ಓ ಜ್ಞಾನ. ತಂದೆ ತಾಯಿಗಳನ್ನ ನೋಡುವಂತಹ ಒಂದು ಶಕ್ತಿಯನ್ನ ದೇವರು ಇವರಿಗೆ ಕೊಟ್ಟಿದ್ದಾರೆ. ಅದರ ಉಪಯೋಗವನ್ನ ಎಲ್ಲ ಹಿರಿಯರು ಪಡ್ಕೊಂತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದ್ ರೀತಿಯಲ್ಲಿ ಒಳ್ಳೇದು, ಇನ್ನೊಂದು ರೀತಿ ನಮಗೆ ಬೇರೆ ರೀತಿ ಫೀಲ್ ಆಗುತ್ತೆ. ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಟೀಚರ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ಪಾದಗಳಿಗೆ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾನು ಏನೇನು ಮಾತಾಡ್ಬೇಕು ಅನ್ಕೊಂಡಿದ್ನ ಎಲ್ಲ ಅವರೇ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ನನಗೇನು ಗ್ಯಾಪ್ ಕೊಟ್ಟಿಲ್ಲ ಮಾತಾಡಕ್ಕೆ. ಸೊ ತುಂಬಾ ಖುಷಿ ಆಯ್ತು. ನನಗೆ ಒಂದು ಆಸೆ ಇತ್ತು, ನಾನು ಓದಿರೋದು 7ನೇ ಕ್ಲಾಸ್ ಆದ್ರೂ ನನ್ನ ಕೈಲಾದಷ್ಟು ಸೇವೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೇನಾದ್ರು ಮಾಡ್ಬೇಕು ಅಂತ. ಯಾಕಂದ್ರೆ ಇವತ್ತು ತುಂಬಾ ಜನ ಸರ್ಕಾರಿ ಶಾಲೆಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸನ್ನಿವೇಶ ನಿರ್ಮಾಣ ಆಗ್ತದೆ. ಅದು ನಿಜವಾಗ್ಲೂ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಸರ್ಕಾರಿ ಶಾಲೆಗೆ ಇದೆ. ಮತ್ತೆ ಸರ್ಕಾರಿ ಶಾಲೆಗಳು ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಚೆನ್ನಾಗಿ ಡೆವಲಪ್ ಕೂಡ ಆಗಿದೆ. ಆದ್ರೆ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ಅದು ಜಾಸ್ತಿ ಆಗ್ಬೇಕು. ಹಾಗೆ ನಮ್ಮ ಒಂದು ಸಂಸ್ಥೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬರೀ ವಯಸ್ಸಾಗಿರೋರ್ನ ಅಷ್ಟೇ ನೋಡ್ಕೊಳ್ಬಾರ್ದು, ವಯಸ್ಸಾಗಿರೋರ್ನ ಅಷ್ಟೇ ನಾವು ಒಂದು ಹಳ್ಳಿಗಳಿಗೆ ಕೆಲವೊಂದು ಶಾಲೆಗಳಿಗೆ ಭೇಟಿ ಕೊಡ್ತಾ ನನ್ನ ಒಂದು ಜೀವನವನ್ನ ಸರ್ಕಾರಿ ಶಾಲೆಗಾಗಿ ಮುಡಿಬಿಡ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಈ ಒಂದು ಗ್ರಾಮಕ್ಕೆ ಹೊಲದಿಂದ ಏನು ನಿಮ್ಮ ಕೈಲಿ ಆಗುತ್ತೋ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಟೇಬಲ್ಗಳ ವ್ಯವಸ್ಥೆ ಆಗಿರ್ಬೋದು, ಬುಕ್ಕು ಬ್ಯಾಗ್ಗಳ ವ್ಯವಸ್ಥೆ ಆಗಿರ್ಬೋದು, ಅದು ತುಂಬಾ ದೂರಗಳಿಂದ ಮಕ್ಕಳು ಬಸ್ ಇಲ್ದೇನೆ ಎಷ್ಟೋ ಜನ ನಡ್ಕೊಂಡ್ ಬರೋ ಸನ್ನಿವೇಶಗಳು ಕೂಡ ಇದೆ. ಅಂತ ಮಕ್ಕಳಿಗೆ ಸೈಕಲ್ಗಳನ್ನ ಕೊಡುವಂಥದ್ದು, ಈ ರೀತಿ ಕೆಲಸಗಳು ಸಮಾಜಮುಖಿ ಕೆಲಸಗಳಾಗ್ಲಿ. ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ಜನಸ್ನೇಹಿ ಯೋಗೀಶ್ ಅವರಿಗೆ ಹಾಗೂ ನಮ್ಮ SDMCಯ ಸದಸ್ಯರಾದ ಶ್ರೀಯುತ ರವಿ ಅವರಿಗೆ ಹಾಗೂ ಉಪಾಧ್ಯಕ್ಷರಾದ ನೂತನ್ ಅವರಿಗೆ ಹಾಗೂ ಧರ್ಮಸ್ಥಳ ಸಂಘದ ಮೇಡಮ್ ಅವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸರ್ವ ಸದಸ್ಯರಿಗೂ ನಾನು ವಂದಿಸುತ್ತಾ, ಈ ದಿನ ನಮ್ಮ ಶಾಲೆಯಲ್ಲಿ ಮೇಡಮ್ ನಾಳೆ ಬ್ಯಾಗ್ ಕೊಡ್ಲಿಕ್ಕೆ ಬರ್ತಾರೆ. ನಮ್ಮ ತಲೆಯಲ್ಲಿ ಏನಿತ್ತು, ಬೆಂಗಳೂರಿಂದ ಬರೋರು ಯಾರೋ ದೊಡ್ಡ ಉದ್ಯಮಿ ಇರಬೇಕು ಅಂತ. ನಾನು ನಿನ್ನೆ ಮಧ್ಯಾಹ್ನದಲ್ಲೂ ನಾನು ಯಾವ ಫೇಸ್ಬುಕ್ಕಲ್ಲೂ ಅವ್ರನ್ನ ನೋಡಿದವಲ್ಲ, ನಿನ್ನೆ ಜಸ್ಟ್ ಅವ್ರ ಫೋಟೋನ ನೋಡಿದೆ. ನಾನು ತಕ್ಷಣ ಗ್ರೂಪಿಗೆ ಒಂದು ಮೆಸೇಜ್ ಹಾಕ್ತೇನೆ, ನಾಳೆ ಮಧ್ಯಾಹ್ನ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ, ಬ್ಯಾಗ್ ಇದ್ದಾನೆ ಬನ್ನಿ ಇದ್ದಾನೆ. ಬೆಳಗ್ಗೆ ಶಾಲೆಗೆ ಬಂದಾಗ ಅವ್ರ ಬಗ್ಗೆ ನಮ್ಮ ಸರ್ ಹೇಳಿದ್ರು, ಮೇಡಮ್ ನನ್ನ ಮುಂಚೆ ಅವ್ರ ಪರಿಚಯ,
ಫೇಸ್ಬುಕ್ಕಲ್ಲಿ ನಾನು ನೋಡಿದ್ದೆ ಅಂತ ಅಂದ್ರೆ ಅವಾಗ ನಾವು ಜಸ್ಟ್ ಮಾತಾಡಿದ್ವಿ, ಎಲ್ಲ ಸರ್ ಎಲ್ಲ ಇರೋಂಥ ಮನುಷ್ಯರುಗಳನ್ನ ಇಟ್ಕೊಂಡಿದ್ದಾರೆ, ನಾವುಗಳು ಎಲ್ಲ ಇದ್ದವರು ಈ ಕಾರ್ಯಕ್ಕೆ ನಾವು ಯಾಕೆ ಮುಂದಾಗಲ್ಲ ಅಂತಂದು ಬೆಳಗ್ಗೆ ಮಾತಾಡಿದ ಮಾತು. ಈಗ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದು ನಾವು ಬೆಳಿಬೇಕಾದ್ರೆ ಮಕ್ಳಿಗೆ ಏನಾಗ್ತೀವೋ ಅದು ಅವ್ರು ಉನ್ನತ ಮಟ್ಟಕ್ಕೆ ಬೆಳೆದು ಅವರ ತಂದೆ ತಾಯಿಗಳನ್ನ ನಾವು ಆಶ್ರಮಕ್ಕೆ ನಾವು ಮಾಡ್ತೀವಿ ಅಂತಂದು ಅವರಿಗೆ ಒಂದು ಮಾತನ್ನ ಕೊಟ್ಟು ನಾನು ಈ ದಿನ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ದಯಸ್ಕೊಂಡು ಹೋಗ್ಬೇಕು. ಅಡ್ಡ ಬರೋಣ. ಬೆಳಗ್ಗೆ ಸ್ವಲ್ಪ ಹಿಂದೆ ಪುಟ, ಸ್ವಲ್ಪ ಹಿಂದೆ ಬಾ. ಸರ್ ಬನ್ನಿ ಸರ್, ಬನ್ನಿ ಬನ್ನಿ. ಅವ್ನು ಭಾರಿ ನಾನಿಲ್ಲ ಅಂದ್ರೆ ಏನೇನೋ ಮಗು ಭಾರಿ ಜಗಳ ಮಾಡ್ಕೊಂಡು ಬಿಡಬರ ಒಂದು ನಾಲ್ಕು ಸ್ಟಿಕ್ಕರ್ ಬರ್ಕೊಂಡ ತುಳು ಬರ್ಕೊಂಡು ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.